सर्वभूतेषु शान्तिरूपेण नमस्ते नमस्तस्यै या देवी सर्वभूतेषु नमस्तस्यै नमो नमः शान्तिरूपेण नमस्तस्यै नमो नमः या देवी सर्वभूतेषु लक्ष्मीरूपेण नमस्तस्यै या देवी सर्वभूतेषु लक्ष्मीरूपेण नमस्तस्यै या देवी सर्वभूतेषु लक्ष्मीरूपेण नमस्तस्यै नमो नमः या देवी सर्वभूतेषु वृत्तिरूपेण नमस्तस्यै या देवी सर्वभूतेषु वृत्तिरूपेण नमस्तस्यै नमो नमः या देवी सर्वभूतेषु दयारूपेण नमस्तस्यै या देवी सर्वरूपेण नमस्तस्यै नमस्तस्यै नमो नमः या देवी सर्वभूतेषु तुष्टिरूपेण नमस्तस्यै या देवी सर्वभूतेषु तुष्टिरूपेण नमस्तस्यै या देवी सर्वभूतेषु तुष्टिरूपेण नमस्तस्यै नमो नमः सर्वभूतेषु ಕುಂಕುಮ ತಂದಿರತಕ್ಕಂತ ಅವರು ಮಹಾಯಾಗ ಅಂತಕ್ಕಂಥದ್ದು ನೋಡ್ಕೊಳ್ಳಿ ಅಂತ ಹೇಳಿ ಶ್ರೀ ಶಕ್ತಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಉದ್ಯೋಗವಿದ್ದಿರ್ತಕ್ಕಂಥವರು ಉದ್ಯೋಗ ಸಿಕ್ಕಲಿ ಅಂತ ಹೇಳಿ ತಾಯಿನಲ್ಲಿ ಬೇಡಿ ಸಂತೃಪ್ತಿಯಾಗಿದ್ದಾಳೆ ತಾಯಿ. ಮಕ್ಕಳಿರ್ತಕ್ಕಂಥವರು ಮಕ್ಕಳಾಗ್ಲಿ ಅಂತ ಹೇಳಿ ಬೇಡ್ಕೊಳ್ಳಿ. ವಿಶೇಷವಾಗಿ ಮದುವೆ ಆಗ್ತಿರ ಇರತಕ್ಕಂತಹ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳುಗಳಿಗೆ ಉತ್ತಮವಾಗಿರ್ತಕ್ಕಂತಹ ವರ ಸಿಕ್ಲಿ, ಉತ್ತಮವಾಗಿರ್ತಕ್ಕಂತಹ ವಧು ಸಿಕ್ಲಿ ಅಂತ ಹೇಳಿ ಪ್ರಾರ್ಥನೆ ಅಂತಕ್ಕಂಥದ್ದನ್ನ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ಶಕ್ತಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರತಿಯೊಬ್ಬರು ಮಾಡ್ತಕ್ಕಂತಹ ಒಂದು ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಆಗಲಿ ತಾಯಿ ಅಂತ ಹೇಳಿ ತಾಯಿನಲ್ಲಿ ಬೇಡ್ಕೊಳ್ಳಿ. ಪ್ರತಿ ವರ್ಷವೂ ಇದೇ ರೀತಿಯಾಗಿ ನಿನ್ನ ಒಂದು ದರ್ಶನ ಭಾಗ್ಯ ಸಿಕ್ಕಲಿ, ನೀನು ಮಾಡಿಸ್ಕೊಳ್ತಕ್ಕಂತಹ ಈ ಒಂದು ಚಂಡಿಕಾ ಯಾಗದಲ್ಲಿ ನಾವು ಪಾಲ್ಗೊಳ್ಳೋ ರೀತಿಯಲ್ಲಿ ಮಾಡಿ ಸೇವಾ ಭಾಗ್ಯವನ್ನು ಕರುಣಿಸು ತಾಯಿ ಅಂತ ಹೇಳಿ ತಾಯಿನಲ್ಲಿ ಬೇಡ್ಕೊಳ್ಳಿ. ಆರೋಗ್ಯ ಇಲ್ದಿರ ಇರ್ತಕ್ಕಂಥವರು ಉನ್ನತವಾಗಿರ್ತಕ್ಕಂಥ ಆರೋಗ್ಯವನ್ನು ದಯಪಾಲಿಸು ತಾಯಿ ಅಂತ ಹೇಳಿ ಆ ದೇವಿನಲ್ಲಿ ಬೇಡ್ಕೊಳ್ಳಿ. ವಿದೇಶಿ ಪ್ರಯಾಣ ಮಾಡೋದಕ್ಕೆ ಇಷ್ಟ ಇರ್ತಕ್ಕಂಥವರು ವಿದೇಶಿ ಪ್ರಯಾಣಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾಯಿ ಅಂತ ಹೇಳಿ ಬೇಡ್ಕೊಳ್ಳಿ. ಸಾಲಬಾಧೆಗಳಿಂದ ಇರ್ತಕ್ಕಂಥವರು ಸಾಲವೆಲ್ಲವೂ ತೀರಿ ಋಣವಿಮುಕ್ತರಾಗತಕ್ಕಂಥ ರೀತಿಯಲ್ಲಿ ಮಾಡುತ್ತಾಯಿ ಅಂತ ಬೇಡ್ಕೊಳ್ಳಿ. ಸ್ವಂತ ಮನೆ ಇಲ್ದಿರ ಇರ್ತಕ್ಕಂಥವರು, ಸ್ವಂತ ಸೈಟ್ ಇಲ್ದಿರ ಇರ್ತಕ್ಕಂಥವರು ಅದನ್ನ ದಯಪಾಲಿಸುತ್ತಾಯಿ, ಸ್ವಗೃಹ ವಾಸವನ್ನ ಕರುಣಿಸುತ್ತಾಯಿ ಅಂತ ಹೇಳಿ ಅಮ್ಮನವರಲ್ಲಿ ಬೇಡ್ಕೊಳ್ಳಿ. ಅಮ್ಮ ಸಂತೃಪ್ತಿಯಾಗಿ ಹೋಮದ ರೂಪದಲ್ಲಿ ಬಂದು ನಿಮಗೆಲ್ಲ ದರ್ಶನ ಭಾಗ್ಯವನ್ನ ಕೊಡ್ತಾ ಇದ್ದಾಳೆ. ಎಲ್ಲವನ್ನ ಬೇಡ್ಕೊಳ್ಳಿ ತಾಯಿನಲ್ಲಿ ಮನಸಾರೆ. ಒಂದು ಕ್ಷಣದಲ್ಲಿ ಕಣ್ಣು ಮುಚ್ಚಿಕೊಂಡು ಅಮ್ಮನವರನ್ನ ಪ್ರಾರ್ಥನೆ ಮಾಡಿದ್ರೆ ಆ ಕ್ಷಣವೇ ಸಾಕಾಗುತ್ತದೆ. ದೇವಿಯ ಅನುಗ್ರಹ ಪಡೆಯೋದಕ್ಕೋಸ್ಕರವಾಗಿ ಎಲ್ಲರೂ ತಾಳ್ಮೆಯಿಂದ ಇದ್ದು ಪೂರ್ಣಾಹುತಿಯನ್ನ ನೋಡಿ. ನಿಮ್ಮ ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಪೂರ್ಣಾಹುತಿ ತಟ್ಟೆಯಲ್ಲಿ ಯಾವುದಾದ್ರೂ ಸರಿ, ಒಂದಾದ್ರೂ ಸರಿ ಮುಟ್ಟಿ ನಮಸ್ಕಾರ ಅಂತಕ್ಕಂಥದ್ದನ್ನ ಮಾಡ್ಕೊಳ್ಳಿ. ಪೂರ್ಣವಾಗಿ ಫಲ ಕೊಡ್ತಾಯಿ ಅಂತ ಹೇಳಿ ಆ ಚಂಡಿಕಾ ದುರ್ಗಾ ಪರಮೇಶ್ವರಿಯಲ್ಲಿ ಮನಸಾರೆ ಎಲ್ಲರೂ ಬೇಡಿಕೊಳ್ಳಿ. ಮಾಡ್ಕೋಬೇಡಿ. ಅಮ್ಮ ಬಳೆ ಎಲ್ಲಿದೆ ನೋಡಿ, ಬಳೆ ತಟ್ಟೆ ಮುಂದೆ ಬರಲಿ. ದಾರಿ ಬಿಡಿ, ಸ್ವಲ್ಪ ದಾರಿ ಬಿಡಿ. ಬಳೆ ತಟ್ಟೆ ಮುಂದೆ ಬರಲಿ.